ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಸಮಸ್ತ ನಾಡಿನ ಜನತೆಗೆ ಆಯುಧ ಪೂಜೆಯ ಶುಭಾಶಯಗಳು. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಸುತ್ತಮುತ್ತ ಕಾಡು ಪ್ರಾಣಿಗಳ ಹಾವಳಿ. ಇಂದು ಮತ್ತೆ ದನ ಕಾಯುತ್ತಿದ್ದ ರೈತನ ಮೇಲೆ ಕರಡಿ ಅಟ್ಯಾಕ್. ತೀವ್ರವಾಗಿ ಗಾಯಗೊಂಡ ರೈತ ಆಸ್ಪತ್ರೆಗೆ ದಾಖಲು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅದ್ದೂರಿ ದಸರಾ. ದೇಶ ವಿದೇಶಗಳ ಪ್ರಯಾಣಿಕರಿಗೆ ಕರ್ನಾಟಕ ಸಂಸ್ಕೃತಿ ಕಣ್ತುಂಬಿಕೊಳ್ಳುವ ಅಪೂರ್ವ ಅವಕಾಶ. ಸತತ 228 ಗಂಟೆಗಳ ಕಾಲ ಭರತನಾಟ್ಯ ಪ್ರದರ್ಶನ. ಗೋಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಭರತನಾಟ್ಯ ಕಲಾವಿದೆ ಆಸಿನ ಹೆಸರು ದಾಖಲು. ಅಭಿನಂದನೆಗಳ ಮಹಾಪೂರ. ನಾಡಿನೆಲ್ಲೆಡೆ ವಿಜೃಂಭಣೆಯ ಆಯುಧ ಪೂಜೆ. ತಮ್ಮ ಅಂಗಡಿ ಮುಂಗಟ್ಟು, ಕೈಗಾರಿಕೆ, ಶೋರೂಮ್, ಕಚೇರಿಗಳಲ್ಲಿನ ಆಯುಧಗಳಿಗೆ ಪೂಜೆ. ಇಡೀ ವರ್ಷ ದುಡಿದ ಆಯುಧಗಳಿಗೆ ಇಂದು ವಿರಾಮ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ತಾಲೂಕು ಸುತ್ತಮುತ್ತಲಿನ ಅರಣ್ಯದಿಂದ ಗ್ರಾಮಗಳತ್ತ ಕಾಡು ಪ್ರಾಣಿಗಳು ಬರುತ್ತಿದ್ದು, ಗ್ರಾಮಸ್ಥರ ಮೇಲೆ ಆಗಿಂದಾಗೆ ದಾಳಿ ಹೆಚ್ಚಾಗುತ್ತಿದೆ. ಅರಣ್ಯೀಕರಣ ಹೆಚ್ಚಾದಂತೆಲ್ಲ ಕರಡಿ, ಚಿರತೆ, ತೋಳ ಹಾಗೂ ಕೋತಿಗಳ ಕಾಟ ಹೆಚ್ಚಾಗುತ್ತಿದೆ. ಇತ್ತೀಚೆಗೆ 2 ಬಾರಿ ದಾಳಿ ಮಾಡಿದ ಕರಡಿಯಿಂದಾಗಿ 3 ಜನರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ಸೇರಿದ್ದು, ಕಣ್ಮುಂದೆ ಇರುವಾಗಲೇ ಇಂದು ಸಹ ಅದೇ ಭಾಗದಲ್ಲಿ ದನ ಕಾಯುತ್ತಿದ್ದ ಮತ್ತೊಬ್ಬ ರೈತನ ಮೇಲೆ ಅಟ್ಯಾಕ್ ಮಾಡಿರುವ ಕರಡಿ ತೀವ್ರವಾಗಿ ಗಾಯಗೊಳಿಸಿ ಪುಂಡಾಟಿಕೆ ಮೆರೆದಿದೆ. ಭಯಭೀತನಾದ ಗಾಯಾಳು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಬೆಟ್ಟಗುಡ್ಡೆಗಳ ನಾಡು ಚಿಕ್ಕಬಳ್ಳಾಪುರ. ಕಳೆದ 10 ವರ್ಷಗಳಿಂದ ಕಾಡು ಕಡಿಯುವುದು ಕಡಿಮೆಯಾಗಿ ಮರಗಿಡಗಳ ಬೆಳವಣಿಗೆ ದಟ್ಟವಾಗುತ್ತಿದೆ. ಅಲ್ಲಿ ಕಾಡು ಪ್ರಾಣಿಗಳಾದ ಚಿರತೆ, ಕರಡಿ, ತೋಳ, ನವಿಲು, ಕೋತಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಕಾಡಿನಲ್ಲಿ ವಾಸವಾಗಿರುವ ಚಿರತೆ, ಕರಡಿಗಳು ರಸ್ತೆಗಳಲ್ಲಿ ಕಾಣಿಸಿಕೊಂಡು ಜನರಿಗೆ ಭಯ ಹುಟ್ಟಿಸುತ್ತಿವೆ. ಗೌರಿಬಿದನೂರು ಕಣಿವೆ ಅರಣ್ಯ ಪ್ರದೇಶದ ಭಾಗದಲ್ಲಿಯೇ 2-3 ಬಾರಿ ಕಾಣಿಸಿಕೊಂಡ ಕರಡಿ ಬಾಲಕುಂಟಹಳ್ಳಿ ಕಡೆ ಕಾಣಿಸಿಕೊಂಡು ತಮ್ಮ ತೋಟಗಳಲ್ಲಿ ಕೆಲಸ ಮಾಡುತ್ತಿದ್ದ ರೈತರ ಮೇಲೆ ದಾಳಿ ಮಾಡಿ ಪ್ರಾಣಾಂತಿಕವಾಗಿ ಗಾಯಗೊಳಿಸಿ ಆಸ್ಪತ್ರೆ ಸೇರುವಂತೆ ಮಾಡಿತ್ತು. ಇಂದು ಮತ್ತೊಮ್ಮೆ ಪ್ರತ್ಯಕ್ಷವಾಗಿ ಅರಣ್ಯದಂಚಿನಲ್ಲಿ ದನ ಕಾಯುತ್ತಿದ್ದ ಮಧುರೈನಹಳ್ಳಿ ರಮೇಶ್ ಎಂಬಾತನ ಮೇಲೆ ದಾಳಿ ಮಾಡಿ ಕೈಕಾಲು, ಸೊಂಟದ ಭಾಗಕ್ಕೆ ಪರಚಿ ರಕ್ತಸಿಕ್ತವಾಗಿ ಗಾಯಗೊಳಿಸಿದೆ. ಕರಡಿ ಕಂಡೊಡನೆ ಭಯಗೊಂಡ ದನ ಕಾಯುತ್ತಿದ್ದ ರೈತ ಹತ್ತಿರವಿದ್ದ ಮರ ಹತ್ತಿ ರಕ್ಷಣೆಗೆ ಮುಂದಾಗಿದ್ದಾನೆ. ಆತ ಓಡಲು ಪ್ರಾರಂಭಿಸಿದೊಡನೆ ಹಿಂದೆ ಅಟ್ಯಾಕ್ ಮಾಡಿ ಮತ್ತೆ ದಾಳಿ ಮಾಡಿ 2 ಕೈಕಾಲು, ಸೊಂಟಕ್ಕೆ ಪರಚಿ ಗಾಯಗೊಳಿಸಿದೆ. ರೈತ ಜೋರಾಗಿ ಕಿರುಚಾಡಿದ್ರಿಂದ ಆತನನ್ನ ಬಿಟ್ಟು ಪರಾರಿಯಾಗಿದೆ. ರಮೇಶ್ ಅಂತ ಅದು ಕಡೆ ಕಾಡಿನಿಂದ ಬಂದೈತೆ. ನಮ್ಮ ತೋಟದ ಹತ್ರ ಇರ್ತೀವಿ ನಾವು. ಅಲ್ಲಿ ನಾವು ನೋಡಿಲ್ಲ, ಹಂಗೆ ನೋಡ್ದು ಹಿಂಗೆ ನಿಂತ್ಕೊಂಡ. ಅದು ಹತ್ಕೊಂಡಿಂದ ಬಂದುಬಿಟ್ಟು 2 ಕಾಲು ಹಿಂಗೆ ನಿಂತ್ಕೊಂಡು ನಿಂತ್ಕೊಂಡು ನೋಡಿಬಿಟ್ಟು ತಕ್ಷಣ ಓಡಿ ಬಂದುಬಿಟ್ಟು ನಾನು ಭಯ ಬಿದ್ದು ಮರ ಹತ್ತನ ತೋರ್ತಾ ಇದ್ದೆ. ಮರ ಹತ್ರಕ್ಕೆ ಹೋದ್ಮೇಲೆ ನಾನು ಬಂದು ಕೈ ಕೆಚ್ಕೊಂಡಿದ್ದ. ಈ ಕೈ ಹಾಕಿ ಹಿಂಗಾಗಿ ನಮ್ಮ ಅಕ್ಕಕ್ಕ ಬಿಟ್ಬಿಟ್ಟು ಹೊರಟೋಯ್ತು. ದೂರ ಹೋಗ್ಬಿಟ್ಟಿದ್ದೀನಿ, ಹಂಗೆ ಬಂದುಬಿಡ್ತು. ಮರ ಹತ್ತುತ್ತಾ ಇದ್ದಾಗ ಇನ್ನು ಗಾಯಾಳು ರಮೇಶ್ ಸಹೋದರ ಘಟನೆಯನ್ನ ವಿವರ ನೀಡಿದ್ದ. ಕಾಡಂಚಿನಲ್ಲಿ ದನ ಮೇಯಿಸುತ್ತಿದ್ದ ರಮೇಶ್ ಮೇಲೆ ಕರಡಿ ಅಟ್ಯಾಕ್ ಮಾಡಿದೆ. ಆಗ ಆತ ನಮಗೆ ಮೊಬೈಲ್ ಕಾಲ್ ಮಾಡಲು ಯತ್ನಿಸಿದ್ದಾನೆ, ನಾಟ್ ರೀಚಬಲ್ ಆಗಿದೆ. ಆ ನಂತರ ಅರ್ಧ ಗಂಟೆಗೆ ನಮಗೂ ಮಾಹಿತಿ ತಿಳಿದು ಅಣ್ಣನನ್ನ ಕರೆತಂದು ಆಸ್ಪತ್ರೆಗೆ ಸೇರಿಸಿದ್ದೇವೆ. ಬಾಲಕುಂಟಹಳ್ಳಿ, ಗುರುಕುಲ, ನಾಗೇನಹಳ್ಳಿ, ಮಧುರೈನಹಳ್ಳಿ ಸುತ್ತಮುತ್ತ ಕರಡಿ ಕಾಟ ಹೆಚ್ಚಾಗಿದೆ. ಯಾವಾಗ ಯಾರ ಮೇಲೆ ದಾಳಿ ಮಾಡುತ್ತೋ, ಇನ್ನೇನು ಅನಾಹುತ ಆಗುತ್ತೋ ಅನ್ನೋ ಭಯದಲ್ಲಿದ್ದೇವೆ. ಆದಷ್ಟು ಬೇಗ ಅರಣ್ಯಾಧಿಕಾರಿಗಳು ಅದನ್ನ ಹಿಡಿದು ಆ ಭಾಗದ ಜನರಲ್ಲಿ ತುಂಬಿರುವ ಆತಂಕವನ್ನ ದೂರ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಗುರುನಾಗನಹಳ್ಳಿಯಲ್ಲಿ ಮಾಡೈತೆ ಸರ್, ಅದು ಪಕ್ಕದಲ್ಲಿ ಇನ್ನೊಂದು ಬಾಲ್ಕೊಂಡಹಳ್ಳಿಯಲ್ಲಿ ಮಾಡೈತೆ. ನಮ್ಮೂರಾಗೆ 2 ಜನ ಅಟ್ಯಾಕ್ ಮಾಡೈತೆ, ಅವ್ರು ಸಿಕ್ಕಿಲ್ಲ. ತೋಟಗಳ ಹತ್ರ ಹೊಲದ ಹತ್ರ ಬಂದು ಮಾಡ್ತೈತೆ. ಯಾರು ಇದ್ರು ನೋಡ್ತಾ ಇಲ್ಲ, ಎಚ್ಚರಿಕೆ ತಗೊಂಡಿಲ್ಲ. ಇನ್ನು ಗಾಯಾಳು ರಮೇಶ್ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಮುಂದಿನ ಕ್ರಮಕ್ಕೆ ಅರಣ್ಯಾಧಿಕಾರಿಗಳು ಮುಂದಾಗಬೇಕಾಗಿದೆ. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 1 ವಾರಗಳ ಕಾಲ ನಾಡಹಬ್ಬ ದಸರಾ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿ ಕರ್ನಾಟಕದ ಶ್ರೀಮಂತ ಸಾಂಸ್ಕೃತಿಕ ಮತ್ತು ಜಾನಪದ ಪರಂಪರೆಯನ್ನು
ವಿಶಿಷ್ಟವಾಗಿ ಅನಾವರಣಗೊಳಿಸಿತು. ದೇಶ ವಿದೇಶಗಳ ಪ್ರಯಾಣಿಕರಿಗೆ ಕರ್ನಾಟಕದ ಅನನ್ಯ ಸಂಸ್ಕೃತಿಯನ್ನ ಕಣ್ತುಂಬಿಕೊಳ್ಳುವ ಅಪೂರ್ವ ಅವಕಾಶ ಈ ಮೂಲಕ ಲಭ್ಯವಾಯಿತು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಾಡಹಬ್ಬ ದಸರಾ ಸೆಪ್ಟೆಂಬರ್ 22ರಿಂದ ಸೆಪ್ಟೆಂಬರ್ 29ರವರೆಗೆ ವಿಮಾನ ನಿಲ್ದಾಣದ ಟರ್ಮಿನಲ್ 1 ಮತ್ತು ಟರ್ಮಿನಲ್ 2 ನಾಡಹಬ್ಬ ದಸರಾ ಸಂಭ್ರಮ ಮನೆ ಮಾಡಿತ್ತು. ಟರ್ಮಿನಲ್ಗಳಲ್ಲಿ ದಸರಾ ಗೊಂಬೆಗಳನ್ನು ಕೂರಿಸುವ ಮೂಲಕ ಈ ಆಚರಣೆಯು ಅಪ್ಪಟ ಕರ್ನಾಟಕದ ಕಲೆ ಸಂಸ್ಕೃತಿಗಳನ್ನು ಸಾರುವ ವೇದಿಕೆಯಾಗಿತ್ತು. ಜೊತೆಗೆ ವಿಮಾನ ನಿಲ್ದಾಣದ ಆವರಣದಲ್ಲಿ ಆಯೋಜನೆಗೊಂಡಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಪ್ರಯಾಣಿಕರಿಗಷ್ಟೇ ಅಲ್ಲದೆ ಬೆಂಗಳೂರು ನಗರದ ನಾಗರಿಕರಿಗೂ ಮುಕ್ತ ಮತ್ತು ಉಚಿತ ಪ್ರವೇಶ ಕಲ್ಪಿಸಲಾಗಿತ್ತು. ಬೆಂಗಳೂರು ನಗರದಿಂದ ಆಗಮಿಸಿದ್ದ ನಾಗರಿಕರು ವಿಮಾನ ಟಿಕೆಟ್ ಇಲ್ಲದೆಯೂ ಸಾಂಸ್ಕೃತಿಕ ಪ್ರದರ್ಶನಗಳನ್ನು ಆಸ್ವಾದಿಸಿ ಸಂಭ್ರಮಿಸಿದರು. ವಿವಿಧ ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಪ್ರಯಾಣಿಕರಿಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನ ಟರ್ಮಿನಲ್ಗಳಲ್ಲಿ ಆಯೋಜಿಸಲಾಗಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಭುತ ಸ್ವಾಗತ ನೀಡಿದವು. ಈ ಮೂಲಕ ವಿಮಾನ ನಿಲ್ದಾಣವು ಕೇವಲ ಪ್ರಯಾಣದ ಕೇಂದ್ರವಾಗದೆ ಸಾಂಸ್ಕೃತಿಕ ರಾಯಭಾರಿಯಾಗಿ ಕಾರ್ಯನಿರ್ವಹಿಸಿತು. ವಿವಿಧ ರಾಜ್ಯ ಮತ್ತು ದೇಶಗಳ ಪ್ರಯಾಣಿಕರಿಗೆ ಕರ್ನಾಟಕದ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಸಂಭ್ರಮದಲ್ಲಿ ಭಾಗಿಯಾಗಲು ಇದೊಂದು ವಿಶಿಷ್ಟ ಅವಕಾಶವಾಗಿತ್ತು. ಬಿಡುವಿಲ್ಲದ ಪ್ರಯಾಣದ ನಡುವೆ ಸಿಕ್ಕ ಈ ಹಬ್ಬದ ವಾತಾವರಣವು ಪ್ರಯಾಣಿಕರಿಗೆ ಹೊಸ ಉತ್ಸಾಹವನ್ನು ತುಂಬಿತು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ಭರತನಾಟ್ಯ ಕಲಾವಿದೆ ಆಸಿನಿ ಗಂಗಾಧರ್ ಅವರು ಸತತ 10 ದಿನಗಳ ಕಾಲ 228 ಗಂಟೆ ಭರತನಾಟ್ಯ ಪ್ರದರ್ಶಿಸಿ ಗೋಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಹೆಸರು ದಾಖಲಿಸಿದ್ದಾರೆ. ಭರತನಾಟ್ಯ ಒಂದು ಅದ್ಭುತವಾದ ಸಾಂಪ್ರದಾಯಿಕ ಕಲಾ ಪ್ರಕಾರ. ಎಲ್ಲ ನೃತ್ಯಗಳಂತೆ ಭರತನಾಟ್ಯ ಮಾಡಲು ಸಾಧ್ಯವಿಲ್ಲ. ಇದಕ್ಕೆ ತನ್ನದೇ ಆದ ಸಂಪ್ರದಾಯ, ಶಿಷ್ಟಾಚಾರವಿದೆ. ಭರತನಾಟ್ಯ ಮಾಡುವುದು ಕೂಡ ಕಠಿಣವೇ ಸರಿ. ಕರ್ನಾಟಕದ ಗಡಿ ತಾಲೂಕು ಬಾಗೇಪಲ್ಲಿಯಲ್ಲಿ ಸತತ 10 ದಿನಗಳ ಕಾಲ 224 ಗಂಟೆಗಳ ಕಾಲ ಭರತನಾಟ್ಯವನ್ನು ಮಾಡುವ ಮೂಲಕ ಗೋಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಈ ಪ್ರತಿಭೆಯ ಹೆಸರು ದಾಖಲಾಗಿದೆ. ಅವರೇ ಬಾಗೇಪಲ್ಲಿ ಪಟ್ಟಣದ ನಿವಾಸಿ ಆಸಿನಿ ಗಂಗಾಧರ್. ಏನನ್ನಾದರೂ ಸಾಧಿಸಬೇಕು, ವಿಶ್ವಮಟ್ಟದಲ್ಲಿ ದಾಖಲೆ ಮಾಡಬೇಕೆಂಬ ಉತ್ಸಾಹದೊಂದಿಗೆ ಆಸಿನಿ ಗಂಗಾಧರ್ ತಮ್ಮ ಪ್ರಯತ್ನವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಊಹಿಸಿಕೊಳ್ಳಲು ಸಹ ಅಸಾಧ್ಯವಾದಂತಹ ಕಾರ್ಯವನ್ನು ಮಾಡುವ ಮೂಲಕ ಜನ ನಿಬ್ಬೆರಗಾಗುವಂತೆ ಮಾಡಿದ್ದಾಳೆ. ಬಾಗೇಪಲ್ಲಿ ಪಟ್ಟಣದಲ್ಲಿ ಪೂರ್ವ ತಯಾರಿಯನ್ನು ಮಾಡಿ ಭರತನಾಟ್ಯಕ್ಕಾಗಿ ವೇದಿಕೆಯನ್ನು ಕಲ್ಪಿಸಿ ದಿನದ 24 ಗಂಟೆಯೂ ಲೈವ್ ಸ್ಟ್ರೀಮಿಂಗ್ ಕ್ಯಾಮೆರಾ ವ್ಯವಸ್ಥೆ ಮಾಡಿ 3 ಜನ ಕ್ಯಾಮೆರಾಮ್ಯಾನ್ಗಳ ಕಣ್ಗಾವಲಿನಲ್ಲಿ 10 ದಿನಗಳ ಕಾಲ ಭರತನಾಟ್ಯ ಪ್ರದರ್ಶಿಸಿದ್ದಾರೆ. ಬಾಗೇಪಲ್ಲಿ ಪಟ್ಟಣದ ನೇತಾಜಿ ವೃತ್ತದ ಬಳಿಯ ನಿವಾಸಿಯ ಲಲಿತಮ್ಮ ಹಾಗೂ ಗಂಗಾಧರ್ ಅವರ ಪುತ್ರಿ ಆಸಿನಿ ಗಂಗಾಧರ್ ಬಾಲ್ಯದಲ್ಲಿ ಭರತನಾಟ್ಯ ತರಬೇತಿ ಪಡೆದಿದ್ದಾರೆ. ತಮಿಳುನಾಡು, ಕೇರಳ, ಮಲೇಷ್ಯಾ, ಬೆಂಗಳೂರು, ತಿರುಪತಿ, ಮೈಸೂರು, ಚಿಕ್ಕಬಳ್ಳಾಪುರ ಸೇರಿದಂತೆ ಪಟ್ಟಣದ ಸರ್ಕಾರಿ ಹಾಗೂ ಅನೇಕ ಕಾರ್ಯಕ್ರಮಗಳಲ್ಲಿ ತಮ್ಮ ತಂಡದವರೊಂದಿಗೆ ಭರತನಾಟ್ಯ ಪ್ರದರ್ಶನ ಮಾಡಿದ್ದಾರೆ. ಗಿನೀಸ್ ಬುಕ್, ಏಷ್ಯಾ ಬುಕ್, ಇಂಡಿಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ಇಂದು ನರ್ತನ ಎಂಬ ಭರತನಾಟ್ಯ ತರಬೇತಿ ಶಾಲೆ ತೆರೆದಿದ್ದಾರೆ. ವಿದ್ಯಾರ್ಥಿನಿಯರಿಗೆ ಭರತನಾಟ್ಯ ತರಬೇತಿ ನೀಡುತ್ತಿದ್ದಾರೆ. ಸೆಪ್ಟೆಂಬರ್ 20ರಿಂದ 30ರವರೆಗೆ ಬಾಗೇಪಲ್ಲಿ ಪಟ್ಟಣದ ಸಾರಿಗೆ ಬಸ್ ಘಟಕದ ರಸ್ತೆಯ ಡಿಎಸ್ ಅನಿತಾ ಮನೆಯಲ್ಲಿ ಸತತ 228 ಗಂಟೆ ಭರತನಾಟ್ಯ ಪ್ರದರ್ಶನ ಮಾಡಿದ್ದಾರೆ. ಭರತನಾಟ್ಯದ ಪ್ರದರ್ಶನವನ್ನು ಲೈವ್ ಮೂಲಕ ಇಂಗ್ಲೆಂಡ್ನಲ್ಲಿ ಗೋಲ್ಡ್ ಬುಕ್ ಆಫ್ ರೆಕಾರ್ಡ್ನ ಸದಸ್ಯರು ವೀಕ್ಷಣೆ ಮಾಡಿದ್ದಾರೆ. ಆಸಿನಿಯವರ ಭರತನಾಟ್ಯವನ್ನು ವೀಕ್ಷಣೆ ಮಾಡಲು ಪಟ್ಟಣದ ಹಾಗೂ
ತಾಲೂಕಿನ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ಸಂಘ ಸಂಸ್ಥೆಯವರು, ಪದಾಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ತಂಡೋಪವಾಗಿ ಆಗಮಿಸಿ ಅಭಿನಂದನೆ ಸಲ್ಲಿಸಿದ್ದಾರೆ. ಭರತನಾಟ್ಯವನ್ನು 21ನೇ ತಾರೀಕು ಭಾನುವಾರ 11 ಗಂಟೆ 15 ನಿಮಿಷಕ್ಕೆ ಪ್ರಾರಂಭ ಮಾಡಲು ಇವತ್ತು 1/10/2025ಕ್ಕೆ ನಿರಂತರವಾಗಿ ದಿನದ 24 ಗಂಟೆ ಭರತನಾಟ್ಯ ಮಾಡಿ 220 ಗಂಟೆಗಳು ದಾಟಿ 240 ಗಂಟೆಗಳವರೆಗೆ ತನ್ನ ಸಾಧನೆಯನ್ನು ಮಾಡಿ ತೋರಿಸಿದ್ದಾಳೆ. ಆಕೆಗೆ ನಾವೆಲ್ಲರೂ ಕೂಡ ಆರ್ಥಿಕ ಅಭಿನಂದನೆಗಳನ್ನು ಇವತ್ತು ದಿವಸ ಸಲ್ಲಿಸ್ತಾ ಇದ್ದೀವಿ. ಬಾಗೇಪಲ್ಲಿಯನ್ನು ಅಥವಾ ಭಾಗ್ಯನಗರವನ್ನು ಇವತ್ತು ನೆನೆಸ್ಕೊಳ್ಬೇಕಾದ್ರೆ ಹಾಸಿನಿಯನ್ನು ಕೂಡ ನೆನೆಸ್ಕೊಳ್ಬೇಕಾಗ್ತದೆ. ಇವತ್ತು ಪ್ರಪಂಚದಲ್ಲಿ ಆಕೆಯ ಹೆಸರು ನೋಂದಾವಣಿ ಆಗ್ತಾ ಇದೆ. ಆಕೆ ಇನ್ನೂ ಕೂಡ ಹೆಚ್ಚಿನ ಸಾಧನೆಗಳನ್ನು ಮಾಡಲಿ ಅಂತ ಹೇಳ್ತಾ ಭರತನಾಟ್ಯ ಕಲಾವಿದೆ ಹಾಸಿನಿ ಗಂಗಾಧರ್ ಮಾತನಾಡಿ, ನಮ್ಮ ತಾಯಿ ಲಲಿತಮ್ಮರವರ ಒತ್ತಾಯದಿಂದ ಭರತನಾಟ್ಯ ಕಲಿತೆ. ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭರತನಾಟ್ಯ ಪ್ರದರ್ಶನ ಮಾಡಿದ್ದೇನೆ. ಆದರೆ ಇಂದು ತಾಯಿ ಅಗಲಿಕೆಯ ನೋವು ಕಾಡಿದೆ. ಆದರೂ ನನ್ನ ಗುರಿ 228 ಗಂಟೆಗಳ ಭರತನಾಟ್ಯ ಪ್ರದರ್ಶಿಸಿ ಗೋಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ದಾಖಲಿಸುವುದು ಎಂದರು. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ. ಒಮ್ಮೆ ಭೇಟಿ ಕೊಡಿ. ಎಪಿಎಂಸಿ ಮಾರುಕಟ್ಟೆ ಎದುರು, MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸುಸಜ್ಜಿತ ಎಸಿ ಅಂಡ್ ನಾನ್ ಎಸಿ ಕೊಠಡಿಗಳು, ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿ ಬ್ಯಾಂಕ್ವೆಟ್ ಹಾಲ್ ಲಭ್ಯವಿದೆ. ಬರ್ತ್ಡೇ, ನಾಮಕರಣ, ನಿಶ್ಚಿತಾರ್ಥ, ಕಿಟ್ಟಿ ಪಾರ್ಟಿ, ಸಣ್ಣ ಪುಟ್ಟ ಮದುವೆಗಳು, ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ಮತ್ತು ಡೈನಿಂಗ್ ಹಾಲ್ ದೊರೆಯುತ್ತದೆ. ನಮ್ಮಲ್ಲಿ ವಾಹನ ನಿಲುಗಡೆಗಾಗಿ ವಿಶಾಲವಾದ ಪಾರ್ಕಿಂಗ್, ಲಿಫ್ಟ್ ಸೌಲಭ್ಯ ಇದೆ. ಜಿಕೆ ಕಂಫರ್ಟ್ ನಿಂದ ಕೇವಲ 5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಈಶಾ ಫೌಂಡೇಶನ್, ನಂದಿಗಿರಿಧಾಮ, ರಂಗಸ್ಥಳ, ಸ್ಕಂದಗಿರಿ, ಗೋಪಿನಾಥ ಬೆಟ್ಟ, ಸತ್ಯಸಾಯಿ ಆಶ್ರಮ, ಮುದ್ದೇನಹಳ್ಳಿ, ವಿಟಿಯು ಸಿಗಲಿದೆ. ಜಿಕೆ ಕಂಫರ್ಟ್ ಸೇವೆಗಳಿಗಾಗಿ ಆನ್ಲೈನ್ ಬುಕಿಂಗ್ ಅಥವಾ ನೇರವಾಗಿ ಬಂದು ಬುಕಿಂಗ್ ಮಾಡಬಹುದಾಗಿದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ನಲ್ಲಿ ಚರ್ಮರೋಗ ತಜ್ಞರು, ಜನರಲ್ ಮೆಡಿಸಿನ್ ಮತ್ತು ಸಾಮಾನ್ಯ ವೈದ್ಯರ ಸೇವೆ ಲಭ್ಯವಿದೆ. 8 ವರ್ಷಗಳ ಅನುಭವ ಹೊಂದಿರುವ ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಕೇಶ್ ವೈಆರ್ MD, DVL ಫೆಲೋಶಿಪ್ ತಜ್ಞರ ಸೇವೆ ಲಭ್ಯವಿದ್ದು, ಎಲ್ಲ ರೀತಿಯ ಚರ್ಮ ರೋಗಗಳು, ಏರ್ ಟ್ರಾನ್ಸ್ಪ್ಲಾಂಟೇಷನ್, ಏರ್ ರಿಮೂವಲ್, ಎಲ್ಲ ರೀತಿಯ ಮೊಡವೆಗಳ ಕಲೆ, ಕಪ್ಪು ಕಲೆಗಳನ್ನು ತೆಗೆಯಲಾಗುವುದು. ಲೇಸರ್ ಟ್ರೀಟ್ಮೆಂಟ್ ಸೇರಿದಂತೆ ಚರ್ಮ ರೋಗಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು, ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿ ಚಿಕಿತ್ಸೆ ನೀಡಲಾಗುವುದು. ಪ್ರತಿ ಶುಕ್ರವಾರ ಮತ್ತು ಭಾನುವಾರ 11 ರಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ನಮ್ಮ ಪಾಲಿಕ್ಲಿನಿಕ್ನಲ್ಲಿ ಡಾಕ್ಟರ್ ಕಾರ್ತಿಕ್ ಆರ್ MBBS MD ಫಿಸಿಷಿಯನ್ ಮತ್ತು ಡಯಾಬಿಟಿಸಿಷಿಯನ್ ಸೇವೆ ಪ್ರತಿದಿನ ರಾತ್ರಿ 8 ರಿಂದ 9 ರವರೆಗೆ ಲಭ್ಯವಿದೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ವೈದ್ಯರ ಸೇವೆ ಸಂಜೆ 6 ರಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿದೆ. ಕಡಿಮೆ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವುದು ನಮ್ಮ ಧ್ಯೇಯ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಮ್ನಲ್ಲಿ ಲಭ್ಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಮ್ಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕೂಡಿವೆ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ ಮತ್ತು KSRTC ಬಸ್ ಸ್ಟ್ಯಾಂಡ್ ಹತ್ತಿರ, ಶಿಡ್ಲಘಟ್ಟ. ಇಂದೇ ಭೇಟಿ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು, ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಮೈಸೂರು ದಸರಾ ರಂಗೇರುತ್ತಿದೆ.
ನಾಡಹಬ್ಬ ದಸರಾ ಭಾವೈಕ್ಯದ ಸಂಕೇತವೆಂದು ಗುರುತಿಸಲಾಗಿದ್ದು, ಪ್ರತಿ ವರ್ಷದಂತೆ ಈ ವರ್ಷವೂ ನಾಡಿನಾದ್ಯಂತ ದಸರಾ ಆಯುಧ ಪೂಜೆಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದು, ತಮ್ಮ ಅಂಗಡಿ ಮುಗ್ಗಟ್ಟು, ಕೈಗಾರಿಕೆಗಳು, ಶೋರೂಮ್ಗಳು, ಕಚೇರಿಗಳಲ್ಲಿನ ಆಯುಧಗಳಿಗೆ ಪೂಜೆ ಸಲ್ಲಿಸಿ ಇಡೀ ವರ್ಷ ನಮಗಾಗಿ ದುಡಿದ ಆಯುಧಗಳಿಗೆ ಇಂದು ವಿರಾಮ ಕೊಟ್ಟಿದ್ದರು. ಗ್ಯಾರಂಟಿಗಳ ಜಿಲ್ಲಾಧ್ಯಕ್ಷ ಯಳುವಳ್ಳಿ ರಮೇಶ್ ತಮ್ಮ ಸ್ವಗೃಹದಲ್ಲಿ ಆಯುಧ ಪೂಜೆ ಆಚರಿಸಿ ನೂರಾರು ಕಾರ್ಮಿಕರಿಗೆ ಬೆಡ್ಶೀಟ್ ಹಾಗೂ ಸಿಹಿ ಹಂಚಿಕೆ ಮಾಡಿ ದಸರಾ ಆಚರಣೆ ಮಾಡಿದರು. ಕರ್ನಾಟಕ ರಾಜ್ಯದ ಮೈಸೂರು ದಸರಾ ನೋಡಲು ದೇಶ ವಿದೇಶಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ದಸರಾ ಹಬ್ಬವನ್ನು ರಾಜ್ಯಾದ್ಯಂತ ತಮ್ಮ ಮನೆ ಹಬ್ಬದಂತೆ ಆಚರಿಸುತ್ತಾರೆ. ನವರಾತ್ರಿ ಮುಗಿದ ಮೊದಲ ದಿನ ಬರುವ ಆಯುಧ ಪೂಜೆ ಇಂದು. ಪೊಲೀಸ್ ಠಾಣೆ, ಅಂಗಡಿ ಮುಗ್ಗಟ್ಟು, ಶೋರೂಮ್ಗಳು, ರೈತರು, ಟ್ರ್ಯಾಕ್ಟರ್ಗಳು, ಕೈಗಾರಿಕೆಗಳಲ್ಲಿ ಇಂದು ಅದ್ದೂರಿ ಪೂಜೆ ಕೈಗೊಂಡು ಅಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಬೋನಸ್ ನೀಡಿ ಅವರನ್ನು ಖುಷಿಪಡಿಸುವ ದಿನ ಇಂದು. ಚಿಕ್ಕಬಳ್ಳಾಪುರ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಯಳುವಳ್ಳಿ ಎನ್ ರಮೇಶ್ ತಮ್ಮ ಸ್ವಗ್ರಾಮ ಯಳುವಳ್ಳಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಯಲ್ಲಿ ತಮ್ಮ ಮನೆ ಹಾಗೂ ಮನೆಯ ಸಂಬಂಧಿಕರ ವಾಹನಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ತಮ್ಮೂರಿನ ಮುತ್ತೈದರಿಗೆ, ಕೂಲಿ ಕಾರ್ಮಿಕರಿಗೆ ಒದಿಕೆ, ಸಿಹಿ ಹಾಗೂ ಒಂದಷ್ಟು ಹಣವನ್ನು ನೀಡಿ ಖುಷಿಪಡಿಸಿದ್ರು. ತಮ್ಮ ತಂದೆ ಕಾಲದಿಂದಲೂ ದಸರಾ ಹಬ್ಬಕ್ಕೆ ತಮ್ಮ ಮನೆಗಾಗಿ ದುಡಿಯುತ್ತಿರುವ ಆಳು ಕಾಳು ಮನೆಗೆ ಸದಾ ಒಳ್ಳೆಯದನ್ನ ಬಯಸುವ ಕುಟುಂಬಗಳು, ಬಡಬಗ್ಗರಿಗೆ ವರ್ಷಕ್ಕೊಮ್ಮೆ ಏನಾದರೂ ದಾನ ಮಾಡುವ ಪದ್ಧತಿಯನ್ನು ಬೆಳೆಸಿಕೊಂಡು ಬಂದಿರುವ ರಮೇಶ್ ಕುಟುಂಬ ಈಗಲೂ ಅದನ್ನು ಮುಂದುವರಿಸಿಕೊಂಡು ಬಂದಿದ್ದು, ಇಂದೂ ಸಹ ತಮ್ಮ ಮನೆ, ತೋಟ, ಹೊಲದಲ್ಲಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರು ಮೊದಲಿಂದಲೂ ತಮ್ಮ ಮನೆಯ ಅಭಿಮಾನಿಗಳಿಗೆ ಬೆಡ್ಶೀಟ್ ನೀಡಿ ಸಚ್ಚರಿಸಿದರು. ಈ ವೇಳೆ ಮಾತನಾಡಿದ ಅವರು 1980ರಲ್ಲಿ ಸಣ್ಣದಾಗಿ ಪ್ರಾರಂಭಿಸಿದ ಪೋಲ್ಟ್ರಿ ಫಾರ್ಮ್ನಲ್ಲಿ ದುಡಿಯುತ್ತಿದ್ದ ಕಾರ್ಮಿಕರಿಗೆ ದಸರಾಗೆ ಬೋನಸ್ ರೂಪದಲ್ಲಿ ಕೊಡುಗೆ ಕೊಡುವುದು ರೂಢಿ ಮಾಡಿಕೊಂಡು ಬರಲಾಗಿತ್ತು. ಅಂದಿನಿಂದ ನಮ್ಮ ಮನೆಯತ್ತ ಹೆಚ್ಚು ಒಲವು ತೋರುವ ಅಭಿಮಾನ ಇಟ್ಟುಕೊಂಡಿರುವ ಬಡಬಗ್ಗರಿಗೆ, ಊರಿನ ಮುತ್ತೈದರಿಗೆ ಬಾಗಿನ ಕೊಡುವುದು ರೂಢಿಯಲ್ಲಿದೆ ಎಂದರು. ಪೌಲ್ಟ್ರಿ ಫಾರಂ ಇತ್ತು. ಬಹುಶಃ ಒಂದು 1980ರಿಂದ 1981ರಲ್ಲಿ ಪೌಲ್ಟ್ರಿ ಫಾರಮ್ ಇತ್ತು. ಬರೀ 50 ಕೋಳಿ ಮರಿಯಿಂದ ಶುರು ಮಾಡಿ ಇವಾಗ ಏನಲ್ಲಿ ಪೂಜೆ ಮಾಡ್ತಾಯಿದ್ವಿ. ಬೆಳಗ್ಗೆ ಮೂಲ ಪೂಜೆ, ಫಸ್ಟ್ ಪೂಜೆ ಅಲ್ಲೇ ಮಾಡ್ಕೊಂಡು ನಾವು ಬಂದಿದ್ದಿಲ್ಲಿ ಹೊಸಮನೆ ಎತ್ಕೊಂಡು ಅಂತ. 40-45 ವರ್ಷದಿಂದ ನಾವು ಚಿಕ್ಕದಾಗಿದ್ದರೂ ಕೂಡ 50 ಮರಿ ಇದ್ದಾಗಿಂದ ಅದು 30,000ವರೆಗೂ ಅದರಲ್ಲೇ ಬೆಳೆಸ್ಕೊಂಡು ನಮಗೆ ಅದು ಮೂಲಭೂತವಾಗಿ ನಾವು ಈ ಎತ್ತರಕ್ಕೆ ಬೆಳೆ. ಈ ವೇಳೆ ಅವರ ಪುತ್ರ ಜನಾರ್ದನ್, ದೊಡ್ಡಮರಳಿ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅನ್ನದಾನಿ ಸತೀಶ್, ಕೆಂಪೇಗೌಡ, ಜೀವನ್, ಆನಂದ್ ಇತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ನವರಾತ್ರಿ ಹಬ್ಬದಲ್ಲಿ ಗೊಂಬೆಗಳ ಪ್ರದರ್ಶನವು ಸಂಪ್ರದಾಯ ಆಗಿದೆ. ಕಳೆದ 25 ವರ್ಷಗಳಿಂದ ಬಾಗೇಪಲ್ಲಿ ಪಟ್ಟಣದ ಶಂಕರ ಮಠದ ಮುಂಭಾಗದ ಗಣೇಶ್ ಮೆಡಿಕಲ್ಸ್ನ ರಾಮಚಂದ್ರ ಜಲಜ ಕುಟುಂಬದವರು ಮನೆಯಲ್ಲಿ ಮಾಡಿದ ದಸರಾ ಗೊಂಬೆಗಳ ಪ್ರದರ್ಶನ ಜನಮನ ಸೆಳೆದಿದೆ. ಮೈಸೂರು ದಸರಾಗೆ ಬೊಂಬೆಗಳು ಕೂರಿಸುವ ಸಂಪ್ರದಾಯಕ್ಕೆ ಸಂಬಂಧ ಇದೆ. ವಿಜಯನಗರದ ಅರಸರ ಕಾಲದಲ್ಲಿ ಆಚರಿಸಿದ ಗೊಂಬೆ ಹಬ್ಬದ ಪರಂಪರೆಯು ಇಂದಿಗೂ ದಸರಾ ಹಬ್ಬದಲ್ಲಿ ಮನೆಗಳಲ್ಲಿ ಬಣ್ಣ ಬಣ್ಣದ ಬೊಂಬೆಗಳು ಪ್ರದರ್ಶಿಸಿ ಪೂಜಿಸುವುದು ಸಂಪ್ರದಾಯ ಆಗಿದೆ. ಬಾಗೇಪಲ್ಲಿಯ ಗಣೇಶ್ ಮೆಡಿಕಲ್ಸ್ನ ಜಲಜಾರವರ ಕುಟುಂಬದವರು ನವರಾತ್ರಿಯ 9 ದಿನಗಳ ಕಾಲ ಮನೆಯಲ್ಲಿ ಬೊಂಬೆಗಳ ಪ್ರದರ್ಶನ ಮಾಡಿದ್ದಾರೆ. ಮೈಸೂರು ದಸರಾದ ಜಂಬೂ ಸವಾರಿ ಮೆರವಣಿಗೆ, ನವದುರ್ಗೆಯರು, ಅಷ್ಟಲಕ್ಷ್ಮಿಯರು, ಶಿರಡಿ ಸಾಯಿಬಾಬಾ, ಗುರು ರಾಘವೇಂದ್ರ, ಗುರುದತ್ತ, ಋಷಿ ಮುನಿಗಳು, ಯಜ್ಞಾದಿಗಳು, ಬುದ್ಧ, ಬಸವಣ್ಣ, ಶಿವಲಿಂಗ ದರ್ಶನ, ಶ್ರೀಕೃಷ್ಣ, ರುಕ್ಮಿಣಿ, ಲಕ್ಷ್ಮೀ, ವೆಂಕಟರಮಣ ಸ್ವಾಮಿ ದೇವರುಗಳ ಬೊಂಬೆಗಳನ್ನು ಇರಿಸಲಾಗಿದೆ. ಬಣ್ಣ ಬಣ್ಣದ ಅಲಂಕಾರಿಕ ಹೂವಿನ ಹಣ್ಣಿನ ಕಲಾಕೃತಿಗಳು, ಹುಲ್ಲು ಹಾಸಿಗೆ ಮೇಲೆ ಇರಿಸಿದ ಬೊಂಬೆಗಳ ಮುಂದೆ ನಾಗಲಿಂಗ ದರ್ಶನ, ದಶಾವತಾರ, ಅಶ್ವಮೇಧ ಯಾಗ, ವೈಕುಂಠ, ಮದುವೆ ಮಂಟಪಗಳು, ಸಿರಿಧಾನ್ಯಗಳನ್ನು ಸಹ ಇರಿಸಿದ್ದಾರೆ. ನವರಾತ್ರಿಯ 9 ದಿನಗಳಲ್ಲಿ ಒಂದೊಂದು ದಿನ ಲಕ್ಷ್ಮಿಗೆ, ದುರ್ಗೆಗೆ ಬೆಳಗ್ಗೆ ಸಂಜೆ ಕುಂಕುಮಾರ್ಚನೆ, ದೀಪೋತ್ಸವ, ಲಲಿತಾ ಸಹಸ್ರನಾಮ ಪಠಿಸಲಾಗಿದೆ. ಮುತ್ತೈದೆಯರು ದೀಪದಾರತಿ ಬೆಳಗಿಸಿದ್ದಾರೆ. ನೆರೆಹೊರೆಯ ಹೆಣ್ಣು ಮಕ್ಕಳನ್ನು, ಮುತ್ತೈದೆಯರನ್ನು ಮನೆಗೆ ಆಹ್ವಾನಿಸಿ
ಅರಿಶಿಣ, ಕುಂಕುಮ, ತಾಂಬೂಲ, ಪ್ರಸಾದ ವಿತರಿಸುವ ಸಂಪ್ರದಾಯವನ್ನು ಕುಟುಂಬಸ್ಥರು ರೂಢಿಸಿಕೊಂಡಿದ್ದಾರೆ. ಕಳೆದ 35 ವರ್ಷಗಳಿಂದ ಜಲಜಾರವರು ನವರಾತ್ರಿ ವೇಳೆ 9 ದಿನಗಳ ಕಾಲ ಪೂಜಾ ವಿಧಿವಿಧಾನಗಳನ್ನು ಮಾಡಲಾಗಿದೆ. ಲೋಕ ಕಲ್ಯಾಣಕ್ಕೆ ಪೂಜಾ ವಿಧಿವಿಧಾನಗಳ ಸಂಪ್ರದಾಯ ಪ್ರತಿಯೊಬ್ಬರೂ ಬೆಳೆಸಿಕೊಳ್ಳಬೇಕು. ಬೊಂಬೆಗಳ ಪ್ರದರ್ಶನದ ಕಲೆ ಸಂಸ್ಕೃತಿಯನ್ನು ಉಳಿಸಬೇಕು ಎಂದು ಮನೆಯ ಸೊಸೆ ಜಲಜಾ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲರಿಗೂ ದಸರಾ ಹಾಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾವು ಬಾಗೇಪಲ್ಲಿ ಟೌನ್ ನಿವಾಸಿಗಳಾದ ಗಣೇಶ್ ಮೆಡಿಕಲ್ಸ್ ಅವರ ಮನೆಯವರಾದ ರಾಮಚಂದ್ರ ಮತ್ತು ಜಲ್ಜಾ ಅವರ ಮನೆಯವರು. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಅವರು 36 ವರ್ಷಗಳಿಂದ ಈ ದಸರಾ ಹಬ್ಬದಲ್ಲಿ 9 ದಿನಗಳ ಕಾಲ ಬೊಂಬೆಗಳನ್ನು ಇಟ್ಟು ಲಲಿತಾದೇವಿ ಕುಂಕುಮಾರ್ಚನೆಯನ್ನು ಮಾಡಿ ಪೂಜೆ, ನೈವೇದ್ಯ, ಈ ಥರ ಅನ್ನ ಸಂತರ್ಪಣೆ ಇಂಥವುಗಳನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಮೈಸೂರು ದಸರಾ ಅನ್ನೋದು ಒಂದು ವಿಶಿಷ್ಟವಾದ ಹಬ್ಬ. ಮನೆಯಲ್ಲಿ ಮಕ್ಕಳಿರೋರು ಈ ಥರ ಬೊಂಬೆಗಳನ್ನೆಲ್ಲ ಕೂಡಿಸಿ ಒಂದೊಂದು ಅವತಾರ, ಅದ್ರ ವಿಶಿಷ್ಟತೆಯನ್ನ ಎಲ್ಲರಿಗೂ ತಿಳಿಸ್ಕೊಡೋ ಅಂತಹ ಒಂದು ಹಬ್ಬ ಇದು. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಕಾಲೇಜಿನ ಆವರಣದಲ್ಲಿ ವಿವಿಧ ರೀತಿಯ ಗೊಂಬೆಗಳನ್ನಿಟ್ಟು ಅಲಂಕಾರ ಮಾಡಿ ಒಂದು ಕಡೆ ಪೂಜೆ ನಡೆಸುತ್ತಿದ್ದರೆ ಮತ್ತೊಂದೆಡೆ ವಿದ್ಯಾರ್ಥಿಗಳು ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟು ಮಿರಿಮಿರಿ ಮಿಂಚಿದರು. ಚಿಕ್ಕಬಳ್ಳಾಪುರ ನಗರದ ವಿದ್ಯಾ ಅಮೃತ್ PU ಕಾಲೇಜಿನಲ್ಲಿ ಕಂಡುಬಂದ ದೃಶ್ಯಗಳಿವು. ಚಿಕ್ಕಬಳ್ಳಾಪುರ ಪಟ್ಟಣದ ವಿದ್ಯಾ ಅಮೃತ್ PU ಕಾಲೇಜಿನಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಕಳೆದ 9 ದಿನಗಳಿಂದ ಕಾಲೇಜಿನ ಆವರಣದಲ್ಲಿ ದಸರಾ ಬೊಂಬೆಗಳನ್ನು ಇಟ್ಟು ವಿದ್ಯಾರ್ಥಿಗಳಿಂದ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ದಸರಾ ಹಬ್ಬದ ಪ್ರಯುಕ್ತ ಕಾಲೇಜಿನ ಆವರಣದಲ್ಲೆಲ್ಲ ವಿವಿಧ ಕುಸುಮಗಳಿಂದ ಅಲಂಕರಿಸಿ ವಿದ್ಯಾರ್ಥಿಗಳಿಗೆ ತಾಯಿ ಚಾಮುಂಡೇಶ್ವರಿ ಸೇರಿದಂತೆ ವಿವಿಧ ರೀತಿಯ ಉಡುಪುಗಳನ್ನು ವಿದ್ಯಾರ್ಥಿಗಳಿಗೆ ಧರಿಸಿ ಹಬ್ಬದ ವಾತಾವರಣವನ್ನು ಕಾಲೇಜಿನಲ್ಲಿ ಸೃಷ್ಟಿ ಮಾಡಲಾಗಿತ್ತು. ಈ ವೇಳೆ ಪ್ರಾಂಶುಪಾಲರಾದ ಶ್ರೀದೇವಿ ಮಾತನಾಡಿ, ದಸರಾ ಹಬ್ಬವು ಪ್ರಸಿದ್ಧವಾದ ನಾಡ ಹಬ್ಬವಾಗಿದೆ. ಈ ಹಬ್ಬವನ್ನು ರಾಜ್ಯಾದ್ಯಂತ ಆಚರಿಸುತ್ತೇವೆ. ಅದರಲ್ಲೂ ವಿಶೇಷವಾಗಿ ಮೈಸೂರಿನಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಈ ಹಬ್ಬವು ನಮ್ಮ ಸಂಸ್ಕೃತಿ ಹಾಗೂ ನಾಡಿನ ನಡೆ ನುಡಿಯ ಬಗ್ಗೆ ಅರಿವು ಮೂಡಿಸುವ ಹಬ್ಬವಾಗಿರುವುದರಿಂದ ನಮ್ಮ ಕಾಲೇಜಿನಲ್ಲೂ ಸಹ ವಿದ್ಯಾರ್ಥಿಗಳಿಗೆ ಪಾಠ ಪ್ರವಚನಗಳ ಜೊತೆಗೆ ನಾಡ ಸಂಸ್ಕೃತಿಯೂ ಸಹ ಮನಗಟ್ಟು ಮಾಡಬೇಕೆಂಬ ಉದ್ದೇಶದಿಂದ ಕಾಲೇಜಿನಲ್ಲಿ ಸಹ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ವೇಳೆ ಪ್ರಾಂಶುಪಾಲರಾದ ಶ್ರೀದೇವಿ, ಉಪಪ್ರಾಂಶುಪಾಲರಾದ ಮಲ್ಲಿಕಾರ್ಜುನ್, ಉಪನ್ಯಾಸಕರಾದ ರಾಮಚಂದ್ರ, ವೆಂಕಟೇಶ್, ನಾಗಮಣಿ, ಶಿಲ್ಪಾ, ವಿನೋದ್, ಆನಂದ್, ರಘು, ಲಕ್ಷ್ಮಿ, ಬಾವಾಜಾನ್, ಅಶ್ವಿನಿ, ಶ್ರೀನಾಥ್ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಹುಟ್ಟು ಆಕಸ್ಮಿಕ, ಸಾವು ಖಚಿತ. ಅದೇ ರೀತಿ ಸರ್ಕಾರಿ ಸೇವೆಗೆ ಸೇರಿದ ಮೇಲೆ ವಯೋನಿವೃತ್ತಿ ಖಚಿತವೆಂದು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಹೇಶ್ ಅಭಿಪ್ರಾಯಪಟ್ಟರು. ಚಿಂತಾಮಣಿ ನಗರದ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಜಯಂತಿರವರ ವಯೋನಿವೃತ್ತಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಹೇಶ್ ಭಾಗವಹಿಸಿ ಡಾಕ್ಟರ್ ಜಯಂತಿರವರನ್ನು ಆತ್ಮೀಯವಾಗಿ ಸನ್ಮಾನಿಸಿದರು. ನಂತರ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲಾಸ್ಪತ್ರೆಗಳಲ್ಲಿ ನಡೆಸುವಷ್ಟು ಹೆರಿಗೆಗಳು ನಮ್ಮ ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ಯಶಸ್ವಿಯಾಗಿ ಪೂರೈಸಿರುವ ಸೇವೆಯಲ್ಲಿ ಡಾಕ್ಟರ್ ಜಯಂತಿರವರ ಪಾತ್ರ ಅಪಾರವಾಗಿದೆ. ಕೈವಾರ, ಬಟ್ಲಹಳ್ಳಿ ಹಾಗೂ ಚಿಂತಾಮಣಿ ತಾಲೂಕು ಆಸ್ಪತ್ರೆಗಳಲ್ಲಿ ಸುದೀರ್ಘವಾಗಿ ಅಮೂಲ್ಯ ಸೇವೆ ಸಲ್ಲಿಸಿ ತಮ್ಮ ಕಾರ್ಯಕ್ಷಮತೆಯನ್ನು ಎತ್ತಿ ಹಿಡಿದಿದ್ದಾರೆಂದು ಅಭಿಪ್ರಾಯಪಟ್ಟರು. ಹಾಸ್ಪಿಟಲ್ ಕಂಪೇರ್ ತಾಲೂಕು ಹಾಸ್ಪಿಟಲ್ಗೂ ಮಾಡಿದ್ರೆ ಹೆಚ್ಚಿನ ಡೆಲಿವರಿ ಆಗ್ತಾ ಇದೆ ಅಂತಂದ್ರೆ ಒಂದು ಇಲ್ಲಿರ್ತಕ್ಕಂಥ ಜಯಂತಿ ಮೇಡಮ್ ಇರ್ಬೋದು, ನಿಮ್ಮ ಟೀಮ್ ಅವರು ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲ ಕಡೆನೂ ಕೂಡ ಡೆಲಿವರಿ ಜಾಸ್ತಿ ಆಗ್ತಾ ಇದೆ. ಸೊ ಅದೊಂದು, ಜೊತೆಗೆ ಸಾಕಷ್ಟು ಕೈವಾರ ಇರ್ಬೋದು, ಬಟ್ಲಹಳ್ಳಿ ಇರ್ಬೋದು, ಮತ್ತೆ ಇಲ್ಲಿ ಸುದೀರ್ಘ ಸೇವೆಯನ್ನ ತಾವಿಲ್ಲಿ ಸಲ್ಲಿಸಿರ್ತಕ್ಕಂಥದ್ದು ಜನರಲ್ಲಿ ಇರ್ತಕ್ಕಂಥ. ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಜಯಂತಿ ಮಾತನಾಡಿ, ಕುಟುಂಬದ ಸಂಪೂರ್ಣ ಸಹಕಾರದಿಂದ ಇಷ್ಟು ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಲು ಸಾಧ್ಯವಾಯಿತು. ಕಲಿಕೆಯಲ್ಲಿ ಎಂದಿಗೂ ಹಿಂಜರಿಯದೆ ಸಾಕಷ್ಟು ಹೊಸ ಆವಿಷ್ಕಾರಗಳನ್ನು ಕಲಿತು ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಎಲ್ಲ ಸಿಬ್ಬಂದಿಯೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುವ ನೆನಪುಗಳು ಸಾಕಷ್ಟಿವೆ. ಸೇವೆಯಲ್ಲಿ ಯಾವತ್ತೂ ಹಿಂದೆ ಸರಿದಿಲ್ಲ. ಸಹ ಡಾಕ್ಟರ್ಗಳ ಸೇವೆಯನ್ನು ಕೊಂಡಾಡಿದ್ದೇನೆ ಹಾಗೂ ಅವರಿಗೆ ಪ್ರೋತ್ಸಾಹದ ಮಾತುಗಳನ್ನಾಡಿ ಉರಿದುಂಬಿಸಿದ್ದೇನೆ ಎಂದರು. ಕೆಲಸ ಮಾಡಿದ್ದೇನೆ, ಅದು ಚಿಂತಾಮಣಿ ತಾಲೂಕಲ್ಲೇ ಮಾಡ್ಕೊಂಡು ಹೋಗಿದ್ದೇನೆ. ಮಾಡೋದಕ್ಕೆ ನಿಮ್ಮೆಲ್ಲರ ನನ್ನ ಸಹೋದ್ಯೋಗಿಗಳಾಗಿ ಬಿಟ್ಟು ಹೋಗಿರೋರು, ರಿಟೈರ್ಡ್ ಆಗಿರೋರು, ಈಗಿರೋರು, ಹೊಸದಾಗಿ ಬಂದಿರೋರು, ನಮ್ಮ DHOಗಳಾಗಲಿ ಎಲ್ಲರ ಒಂದು ಸಹಕಾರದಿಂದ ನಾನು ನನ್ನ ಸಂಪೂರ್ಣ ಸೇವೆಯನ್ನು ಮುಗಿಸಿದ್ದೇನೆ.
ತೃಪ್ತಿಕರವಾಗಿ ಮುಗಿಸಿದ್ದೇನೆ. ಇಷ್ಟೆಲ್ಲ ಆಗೋದಕ್ಕೆ ನಿಮ್ಮೆಲ್ಲರ ಸಹಕಾರ ನನಗೆ ಭಾಳ ಸಹಾಯ ಮಾಡಿದೆ. ನಿಮ್ಮ ಸಹಕಾರವನ್ನು ನಾನು ನೆನೆತೇನೆ. ನಿಮ್ಮ ಪ್ರೀತಿಗೆ ನಾನು ಬಾಗಿ ನನ್ನ ನಮಸ್ಕಾರ. ಇನ್ನು ಡಾಕ್ಟರ್ ಜಯಂತಿರವರ ಅತ್ಯುತ್ತಮ ಸೇವೆಗಾಗಿ ಜಿಲ್ಲಾ ಆರೋಗ್ಯ ಇಲಾಖೆಯಿಂದ 2011ರಲ್ಲಿ ಉತ್ತಮ ಜಿಲ್ಲಾ ವೈದ್ಯ ಎಂಬ ಪ್ರಶಸ್ತಿ ಲಭಿಸಿದೆ ಮತ್ತು 2013ರಲ್ಲಿ ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘದಿಂದ ವೈದ್ಯಶ್ರೀ ಪ್ರಶಸ್ತಿ ಲಭಿಸಿದೆ. ಭಾರತ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಸದಸ್ಯರಾಗಿಯೂ ಸೇವೆ ಸಲ್ಲಿಸುತ್ತಿದ್ದು ತಮ್ಮ ಆರಂಭಿಕ ಸೇವೆಯಿಂದ ಇಲಾಖೆಗೆ ಹಾಗೂ ಸಮಾಜಕ್ಕೆ ಉತ್ತಮ ಸೇವೆಯನ್ನು ನೀಡಿರುತ್ತಾರೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ರಾಷ್ಟ್ರೀಯ ಆರೋಗ್ಯ ಅಧಿಕಾರಿ ಡಾಕ್ಟರ್ ಸಂತೋಷ್, ಸಹಾಯಕ ಅಧಿಕಾರಿ ಗಣೇಶ್, ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಂಜುಳಾ, ಡಾಕ್ಟರ್ ಅಜಯ್, ಡಾಕ್ಟರ್ ನಾರಾಯಣಸ್ವಾಮಿ, ಡಾಕ್ಟರ್ ಶ್ರೀನಿವಾಸರಾವ್, ಡಾಕ್ಟರ್ ವಾಣಿ, ಡಾಕ್ಟರ್ ದಾಕ್ಷಾಯಿನಿ, ಡಾಕ್ಟರ್ ನಂದಿನಿ, ಡಾಕ್ಟರ್ ಮುನೇಗೌಡ, ಡಾಕ್ಟರ್ ನವೀನ್ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ 15 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್, ಡೈನಿಂಗ್ ಸೆಟ್, ಕುರ್ಚಿಗಳು, ಮಂಚಗಳು, ಕಬೋರ್ಡ್ ಹಾಗೂ ಮ್ಯಾಟ್ರೆಸಸ್ಗಳು ಲಭ್ಯ ಇದೆ. ಮ್ಯಾಟ್ರೆಸಸ್ ಮೇಲೆ 30% 40% ರಿಯಾಯಿತಿ ನೀಡಲಾಗುವುದು. ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತಾಭ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ನಾಡಹಬ್ಬ ದಸರಾ ಹಾಗೂ ವಿಜಯದಶಮಿ 9 ದಿನಗಳ ಮೊದಲೇ ತಮ್ಮ ಮನೆಗಳಲ್ಲಿ ಪೂಜಿಸುವ ದಸರಾ ಗೊಂಬೆಗಳನ್ನು ನಾಳೆ ವಿಜಯದಶಮಿಯಂದು ಮುಕ್ತಾಯಗೊಳಿಸುತ್ತಾರೆ. ರಾಜರ ಕಾಲದಲ್ಲಿ ಆರಂಭವಾದ ದಸರಾ ಅಥವಾ ಮರ್ನಾಮಿ ಎಂಬ ಹೆಸರಿನಲ್ಲಿ ಪೂಜಿಸುವ ದಸರಾ ಆಯುಧ ಪೂಜಾ ಅಂಗವಾಗಿ ಪೂಜಿಸಿದ ಗೊಂಬೆಗಳ ಪ್ರದರ್ಶನ ಮುಕ್ತಾಯಗೊಳ್ಳಲಿದೆ. 9 ದಿನಗಳ ಕಾಲ ಪೂಜಿಸುವ ನವರಾತ್ರಿ ಈ ಬಾರಿ 11 ದಿನಗಳಿಗೆ ವಿಸ್ತರಣೆಗೊಂಡಿದ್ದು, ನಾಳೆ ಅಂದ್ರೆ ಮೈಸೂರು ದಸರಾ ವಿಜಯದಶಮಿ ಮೆರವಣಿಗೆ ಜಂಬೂ ಸವಾರಿ ದಿನವೆಂದೇ ನಾಡಿನಾದ್ಯಂತ ಕೂರಿಸಿದ್ದ ಗೊಂಬೆಗಳ ಪ್ರದರ್ಶನವನ್ನು ಮುಕ್ತಾಯಗೊಳಿಸುತ್ತಾರೆ. ಚಿಕ್ಕಬಳ್ಳಾಪುರ ನಗರದ ಉದ್ಯಮಿ ಮಹೇಶ್ ಬಿ ಅವರ ಪತ್ನಿ ಮಮತಾ ಮಹೇಶ್ ಅವರು ಕಳೆದ 40 ವರ್ಷಗಳಿಂದ ಬೊಂಬೆಗಳನ್ನ ಪೂಜಿಸುತ್ತಾ ಬಂದಿದ್ದು, ಗೊಂಬೆಗಳ ಪೂಜೆಗಾಗಿ ಲಲಿತ ಸಹಸ್ರನಾಮ ಸ್ತೋತ್ರ ಪಠಿಸಿ ಸುಮಂಗಳಿಯರಿಂದ ಭಜನೆ ಹಾಡು ಇತ್ಯಾದಿ ಆಯೋಜಿಸಿದ್ರು. ಮತ್ತೊಂದು ಕಡೆ ನ್ಯೂಟನ್ ಇಂಟಿಗ್ರೇಟೆಡ್ ಶಾಲೆಯಲ್ಲೂ ಪ್ರಾಂಶುಪಾಲೆ ರೂಪಾ ಲೋಕೇಶ್ ಅವರ LKG UKG ಮಕ್ಕಳಿಗಾಗಿ ಗೊಂಬೆ ಪ್ರದರ್ಶನ ಮಾಡಿ ಅಲಂಕಾರಗೊಳಿಸಿದ್ರು. ದಸರಾ ಪೂಜೆ ವೇಳೆ ಗೊಂಬೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಮುತ್ತೈದೆಯರನ್ನ ಕರೆಸಿ ಅವರಿಗೆ ಫಲ ತಾಂಬೂಲ ಹಂಚಿಕೊಂಡು ವಿಜಯದಶಮಿ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಳ್ಳುತ್ತಿದ್ರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರ ಸುತ್ತಮುತ್ತ ಕಾಡು ಪ್ರಾಣಿಗಳ ಹಾವಳಿ. ಇಂದು ಮತ್ತೆ ದನ ಕಾಯುತ್ತಿದ್ದ ರೈತನ ಮೇಲೆ ಕರಡಿ ಅಟ್ಯಾಕ್. ತೀವ್ರವಾಗಿ ಗಾಯಗೊಂಡ ರೈತ ಆಸ್ಪತ್ರೆಗೆ ದಾಖಲು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅದ್ದೂರಿ ದಸರಾ. ದೇಶ ವಿದೇಶಗಳ ಪ್ರಯಾಣಿಕರಿಗೆ ಕರ್ನಾಟಕ ಸಂಸ್ಕೃತಿ ಕಣ್ತುಂಬಿಕೊಳ್ಳುವ ಅಪೂರ್ವ ಅವಕಾಶ. ಸತತ 228 ಗಂಟೆಗಳ ಕಾಲ ಭರತನಾಟ್ಯ ಪ್ರದರ್ಶನ. ಗೋಲ್ಡ್ ಬುಕ್ ಆಫ್ ರೆಕಾರ್ಡ್ಗೆ ಭರತನಾಟ್ಯ ಕಲಾವಿದೆ ಆಸಿನ ಹೆಸರು ದಾಖಲು. ಅಭಿನಂದನೆಗಳ ಮಹಾಪೂರ. ನಾಡಿನೆಲ್ಲೆಡೆ ವಿಜೃಂಭಣೆಯ ಆಯುಧ ಪೂಜೆ. ತಮ್ಮ ಅಂಗಡಿ ಮುಂಗಟ್ಟು, ಕೈಗಾರಿಕೆ, ಶೋರೂಮ್, ಕಚೇರಿಗಳಲ್ಲಿನ ಆಯುಧಗಳಿಗೆ ಪೂಜೆ. ಇಡೀ ವರ್ಷ ದುಡಿದ ಆಯುಧಗಳಿಗೆ ಇಂದು ವಿರಾಮ.
ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.